ಹಲವು ಸಿನಿಮಾಗಳ ಮೂಲಕ ಸ್ಯಾಂಡಲ್ವುಡ್ನಲ್ಲಿ ಬಸ್ ಕ್ರಿಯೇಟ್ ಮಾಡಿದಂತಹ ನಿರ್ದೇಶಕ ಎ.ಪಿ. ಅರ್ಜುನ್ ಅವರು ಪ್ಯಾನ್ ಇಂಡಿಯಾ ಮಟ್ಟಕ್ಕೆ ಅಲ್ಲಲ್ಲ ಪ್ಯಾನ್ ವರ್ಲ್ಡ್ ಸಿನಿಮಾಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಸದ್ಯ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಹಾಗೆ ಮಾರ್ಟಿನ್ ಸಿನಿಮಾದ ಒಂದಷ್ಟು ಮಾಹಿತಿಗಳನ್ನು ಹಂಚ್ಕೊಳ್ಳೋದಕ್ಕೆ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಸರ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಮಾರ್ಟಿನ್ ಸಿನಿಮಾ ಅಕ್ಟೋಬರ್ 11ಕ್ಕೆ ತೆರೆಗೆ ಬರ್ತಾ ಇದೆ. ಅದಕ್ಕಿಂತ ಮುಂಚೆ ಆಗಸ್ಟ್ 5ಕ್ಕೆ ಒಂದು ಸಕ್ಕದಾಗಿರುವಂಥ ಟ್ರೈಲರಾ? ಓಕೆ, ಸೂಪರ್. ಟ್ರೈಲರ್ ರಿಲೀಸ್ ಆಗ್ತಾ ಇದೆ. ಅದು ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ಕಂಟ್ರಿಗಳಲ್ಲೂ ಸಹ ರಿಲೀಸ್ ಆಗ್ತಾ ಇದೆ. ಏನು ಹೇಳಕ್ಕೆ ಇಷ್ಟಪಡ್ತಾರೆ? ತುಂಬ ಖುಷಿ ಆಗುತ್ತೆ. ಯಾಕೆಂತಂದ್ರೆ ಇಲ್ಲಿವರೆಗೂ ಕನ್ನಡ ಸಿನಿಮಾಗಳನ್ನ ಮಾಡ್ತಾ ಇದ್ವಿ. ಫಸ್ಟ್ ಟೈಮ್ ನಮ್ಮ ಸಿನಿಮಾ ನಮ್ಮ ದೇಶನೂ ಬಿಟ್ಟು ಹೊರಗಡೆ ಹೋಗ್ತಾ ಇದೆ. ಅಂದ್ರೆ ನಮಗೆ ಅನಿಸಿದ್ದು ಏನಕ್ಕೆ ಅಂತಂದ್ರೆ, ನಮ್ಮ ಸಿನಿಮಾನು ಹೊರಗಡೆ ದೇಶಕ್ಕೂ ನಾವು ಇದು ಮಾಡ್ಬೇಕಂತ ಅನ್ಸಿದ್ದು ಒಂದೇ ಉದ್ದೇಶಕ್ಕೆ. ನಾವು ಯಾವುದೋ ಬೇರೆ ದೇಶದ ಸಿನಿಮಾಗಳನ್ನ ಇಲ್ಲಿ ನೋಡಿದಾಗ ಅಲ್ಲಿ ಸಿನಿಮಾಗಳು ಇಲ್ಲಿಗೆ ಬರ್ತಾ ಇದೆ ಅಂದ್ರೆ ಇಲ್ಲಿ ಸಿನಿಮಾನು ನಾವು ಅಲ್ಲಿ ರಿಲೀಸ್ ಮಾಡ್ಬೋದಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಅಷ್ಟೇ. ಹಾಗಾಗಿ ನಾವು ಹೊರಗಡೆ ಹೋಗಿ ನಾವು ಕಾಂಪೀಟ್ ಮಾಡ್ತೀವಿ ಅಂತಂದ್ರೆ ನಮ್ಮ ಪ್ರಾಡಕ್ಟ್ ಕ್ವಾಲಿಟಿ ಇರಬೇಕು, ನಮ್ಮ ಪ್ರಾಡಕ್ಟ್ಗೆ ಒಂದು ಯೋಗ್ಯತೆ ಇರಬೇಕು. ನಮ್ಮ ಸಿನಿಮಾ ಮಾಡ್ತಾ ಇದ್ದಂಗೆನೆ ಅದು ನಮಗೆ ಕಾಣಿಸ್ತಾ ಹೋಗ್ತು, ಚೆನ್ನಾಗಿ ಆಗ್ತಾ ಇದೆ ಸಿನಿಮಾ, ಇದನ್ನ ನಮ್ಮ ದೇಶ ಬಿಟ್ಟು ಹೊರಗಡೆಗೂ ನಾವು ಅದನ್ನ ತಗೊಂಡು ಹೋಗ್ಬೇಕು. ಆ ನಿಟ್ಟಿನಲ್ಲಿ ಎಲ್ಲ ಒಂದು 11-12 ಲ್ಯಾಂಗ್ವೇಜ್ ಅಲ್ಲಿ ಇದನ್ನ ಪ್ರೆಸೆಂಟ್ ಮಾಡೋಣ ಅಂತಂದ್ಬಿಟ್ಟು ರಿಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಅಂದ್ರೆ ಈಗ ಮಾರ್ಟಿನ್ ಶುರುವಾದಾಗಿನಿಂದ ಸ್ಯಾಂಡಲ್ವುಡ್ ಅಷ್ಟೇ ಅಲ್ಲದೆ ಬೇರೆ ವುಡ್ಗಳಲ್ಲೂ ಸಹ ಒಂದು ಬಸ್ ಅನ್ನ ಕ್ರಿಯೇಟ್ ಮಾಡಿ ಅದ್ರ ಜೊತೆಗೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಕ್ರಿಯೇಟ್ ಮಾಡ್ತು. ತುಂಬಾ ಆಕ್ಷನ್ ಹಾಗೆ ಮಾಸ್ ಓರಿಯೆಂಟೆಡ್ ಎಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಸಿನಿಮಾ ಲೇಟ್ ಆಗೂ ಸಹ ಬರ್ತಾ ಇದೆ. ಈಗ ಟ್ರೈಲರ್ 1ಗೆ ಕೌಂಟ್ ಡೌನ್ ಶುರುವಾಗಿದೆ. ಅದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ. ಈ ಒಂದು ಕಾನ್ಸೆಪ್ಟ್ ಹೇಗೆ ಬಂತು ಅಂತ ಏನು ಹೇಳಿ ಇನ್ನೊಂದ್ಸರಿ. ಅಂದರೆ ಮಾರ್ಟಿನ್ ಸಿನಿಮಾ ಶುರುವಾದಾಗಿನಿಂದ ಹಲವು ಎಕ್ಸ್ಪೆಕ್ಟೇಷನ್ಸ್ ಅನ್ನ ಇತ್ತು, ಮಾಸ್ ಕಂಟೆಂಟ್ ಆಯಿತು, ಅದನ್ನೆಲ್ಲಾನು ಅಂದರೆ ಕೇವಲ ಸ್ಯಾಂಡಲ್ವುಡ್ ಅಷ್ಟೇ ಇರದೆ ಟಾಲಿವುಡ್ ಕಾಲಿವುಡ್ ಅಲ್ಲೆಲ್ಲನೂ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಪ್ಯಾನ್ ಇಂಡಿಯಾ ಮಟ್ಟದಲ್ಲೆಲ್ಲ ಇತ್ತು. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆಗಸ್ಟ್ 5ನೇ ತಾರೀಕು ಮುಂಬೈಯಲ್ಲಿ ನೀವು ಟ್ರೈಲರ್ ರಿಲೀಸನ್ನು ಹಮ್ಮಿಕೊಡಿ. ಈ ಒಂದು ಥಾಟ್ ಹೇಗೆ ಬಂತು ಅಂತ? ಇಲ್ಲ, ಸಿನಿಮಾ ಕ್ವಾಲಿಟಿ ಮೇಲೆ ಎಲ್ಲಾನು ಡಿಸೈಡ್ ಆಗುತ್ತೆ. ಯಾಕೆಂತಂದ್ರೆ ಸಿನಿಮಾ ನಮ್ಮ ಮಗು ಮುದ್ದಾಗಿದ್ದಾಗ ಮಾತ್ರನೇ ನಾವು ಬೇರೆಯವರಿಗೆ ತೋರ್ಸಕ್ ಸಾಧ್ಯ. ನಮ್ಮ ಮಗು ಮುದ್ದಾಗಿಲ್ಲ ಅಂತಂದ್ರೆ ನಾವು ಮುದ್ದಾಗಿದೆ ಅಂತ ಅನ್ಕೊಂಡು ತಗೊಂಡು ಹೋಗಕ್ಕಾಗಲ್ಲ. ಯಾಕೆಂತಂದ್ರೆ ನಮ್ಮೂರ್ನ ಬಿಟ್ಟು ನಾವು ಹೊರಗಡೆ ಹೋಗ್ತಾ ಇದೀವಿ ಅಂತಂದಾಗ ತುಂಬಾ ಪ್ರಿಪರೇಷನ್ಗಳನ್ನ, ತುಂಬಾ ಸಿದ್ಧತೆಗಳನ್ನ ಮಾಡ್ಕೊಂಡು ಹೋಗ್ಬೇಕು. ಆ ಸಿದ್ಧತೆಗಳೆಲ್ಲಾನು ಮಾಡ್ಕೊಂಡು ಸಿನಿಮಾ ಮಾಡಿರೋದ್ರಿಂದ ಆ ಧೈರ್ಯದ ಮೇಲೆನೆ ನಾವು ಆ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಮಾಡ್ತೀವಿ. ಇಷ್ಟೆಲ್ಲ ಕಾನ್ಸೆಪ್ಟ್ಗಳನ್ನು ಇಟ್ಕೊಂಡು ಒಳ್ಳೆ ಮೂವಿಯನ್ನು ಕೊಡಬೇಕು ಅಂದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಾವು ಒಂದು ಮೂವಿನ ನಮ್ಮ ಕನ್ನಡ ಸಿನಿಮಾವನ್ನು ಕೊಡಬೇಕು ಅಂತ ಹೇಳಿದಂಥವ್ರು, ನಿಮ್ಮಗಳ ಮಧ್ಯೆ ಇವಾಗ ಏನೋ ಒಂದು ಮನಸ್ತಾಪ ಇದೆ ಅನ್ನುವಂಥದ್ದು ಕರ್ನಾಟಕ ಜನರಲ್ಲಿ ಇರುವಂಥದ್ದು. ಮನಸ್ತಾಪಗಳು ಮನೇಲೇ ಬರುತ್ತೆ. ಮನೆ ಅಂತಂದ್ಮೇಲೆ ಒಂದು ಸಣ್ಣ ಪುಟ್ಟ ಮನಸ್ತಾಪ, ಈಗ ಯಾವುದು ಮನಸ್ತಾಪಗಳೆಲ್ಲ ಇಲ್ಲ. ಮನಸ್ತಾಪಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಒತ್ತು ಕೊಡದೇನೆ ನಮ್ಮ ಪಾಡಕ್ಕೆ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಷ್ಟೇ. ಈ ಥರ ಇವಾಗ ನೀವು ಹೇಳಿದ್ರಿ ಮನಸ್ತಾಪಗಳನ್ನು ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ, ಅಂಥವ್ರಿಗೆ ಎ.ಪಿ. ಅರ್ಜುನ್ ಅವರ ಮಾತಿನ ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗುತ್ತಾ? ಇಲ್ಲ, ಅಷ್ಟೇ ಆನ್ಸರ್. ನಾವು ಯಾಕೆಂತಂದ್ರೆ ನಮ್ಮ ಪಾಡಕ್ಕೆ ನಾವು ಚೆನ್ನಾಗಿದ್ದೀವಿ. ಯಾಕೆಂತಂದ್ರೆ ವ್ಯವಹಾರ ಅಂತಂದಾದ್ಮೇಲೆ ಅದು ಲೀಗಲ್ ಆಗಿರುತ್ತೆ. ಲೀಗಲ್ ಆಗಿ ನಾವೇನೇನು ಮಾಡ್ಕೋಬೇಕು ಎಲ್ಲ ಮಾಡ್ಕೋತೀವಿ. ಅದನ್ನ ಮೀರಿದ್ದು ಒಂದು, ಯಾಕೆಂತಂದ್ರೆ ಇಡೀ ಜಗತ್ತು ಕಾಣ್ದೇ ಇರೋದು ಒಬ್ಬನಿಗೆ ಕಾಣಿಸುತ್ತೆ. ಒಬ್ಬನೇ ಟಾರ್ಗೆಟ್ ಮಾಡ್ಕೊಂಡು ಒಬ್ಬನೇ ಮಾಡ್ತಾನೆ ಅಂತಂದಾಗ ಊರು ಸರಿ ಇದೆ, ಊರಲ್ಲಿರೋನು ಯಾವನೋ ಒಬ್ಬ ಸರಿ ಇಲ್ಲ ಅಂತ. ಆ ಒಬ್ಬ ಸರಿ ಇಲ್ಲ ಅನ್ನೋನ್ ಬಗ್ಗೆ ತಲೆ ಕೆಡಿಸ್ಕೊಂಡು ಅಂತಂದ್ರೆ ನಾವು ಊರಲ್ಲಿ ಬದುಕಕ್ಕಾಗಲ್ಲ. ಇಲ್ಲ ಅಂದ್ರೆ ಅದ್ದೂರಿಲಿ ಒಂದು ಡೈಲಾಗ್ ಇದೆ, ಬಂದ್ರೆ ಜೊತೆಯಲ್ಲಿ, ಬರ್ಲಿಲ್ಲ ಅಂದ್ರೆ ಹೇಳ್ಕೊಂಡು ತಡೆದವ್ರನ್ನ ತುಳ್ಕೊಂಡು ಹೋಗ್ತಾ ಇರ್ಬೇಕಂತ. ತಡೆದವ್ರೆಲ್ಲರನ್ನೂ ತುಳ್ಕೊಂಡು ಹೋಯ್ತಾ ಇರ್ತೀವಿ ಅಷ್ಟೇ. ಅಂಡ್ ಇನ್ನೊಂದು ಏನಂತಂದ್ರೆ, ಇವಾಗ ಕಾಮನ್ ಆಗಿ ನಾವು ಸಿನಿಮಾಗಳಿಂದ ಬರುವಂಥದ್ದನ್ನೆಲ್ಲ ನಾವು ಇದು ನೋಡ್ತಾ ಇರ್ತೀವಿ. ಸಿನಿಮಾ ರಿಲೀಸ್ ಆದ್ಮೇಲೆ ಫಂಡ್ ಬರುತ್ತೆ, ಬಟ್ ಟ್ರೈಲರ್ಗೆ ಫಂಡ್ ಕಲೆಕ್ಟ್ ಆಗುವಂಥದ್ದನ್ನ ಗೋಶಾಲೆಗಳು ಕೊಡಬೇಕು ಅನ್ನೋದು ಇದು ನಿಮ್ಮ ಐಡಿಯಾ ಅಥವಾ ಪ್ರೊಡ್ಯೂಸರ್ದ ಅಥವಾ ಹೀರೋಗಳದ ಅಂತ? ಇವಾಗ ಟ್ರೈಲರ್ ರಿಲೀಸ್ ಮಾಡ್ತಿದ್ದೀರಾ ಕರ್ನಾಟಕದಲ್ಲಿ ಆಗಸ್ಟ್ 4ನೇ ತಾರೀಕು ವೀರೇಶ್ ಸಿನಿಮಾಗಳಲ್ಲಿ, ವೀರೇಶ್ ಚಿತ್ರಮಂದಿರದಲ್ಲಿ. ಅದರ ಕಡೆಯಿಂದ ಬರುವಂತಹ ಫಂಡ್ನ ಗೋಶಾಲೆಗೇನೋ ಡೊನೇಟ್ ಮಾಡಬೇಕು ಅಂತ ಹೇಳ್ತಿದ್ರ ಈ ಪ್ರೆಸ್ ಮೀಟಲ್ಲಿ. ಈ ಥಾಟ್ ಯಾರ್ದು ಅಂತ? ಇಲ್ಲ, ಗೋಶಾಲೆ ಅಂದ್ರೆ ಈಗ ನಾವು ಯಾವುದೋ ಒಂದು ಮನೆ ಗೃಹ ಪ್ರವೇಶ ಅಂತ ಮಾಡಿದಾಗ ಗೋಮಾತೆನ ಕರ್ಕೊಂಬಂದು ಪೂಜಿಸ್ತೀವಿ. ಏಕೆ ಅಂತಂದ್ರೆ ತುಂಬಾ ಒಳಿತು ಅನ್ನೋ ಒಂದು ಉದ್ದೇಶದಿಂದ. ಅದಕ್ಕೋಸ್ಕರ ಅದರಿಂದ ಬರೋ ಮೊದಲನೇ ದುಡ್ಡನ್ನ ಯಾವ್ದಾದ್ರು ಒಂದು ಒಳ್ಳೆ ಕೆಲಸಕ್ಕೆ ವಿನಿಯೋಗ ಆಗಲಿ ಅಂತ ಅಂದ್ಬಿಟ್ಟು ನಮ್ಮ ಪ್ರೊಡ್ಯೂಸರು ನಾವೆಲ್ಲ ಸೇರಿ, ನಮ್ಮ ಹೀರೋ ಎಲ್ಲ ಸೇರಿ ಡಿಸೈಡ್ ಮಾಡಿ ಅದಕ್ಕೆ ಕೊಟ್ಟಿರುವಂಥದ್ದು. ಅದಾದ್ಮೇಲೆ ಆ ತಾಯಿಗೆ ಒಳ್ಳೇದಾಯ್ತು ಅಂದ್ರೆ ನಮ್ಗೆ ಒಳ್ಳೇದಾಗುತ್ತೆ ಅನ್ನೋ ಒಂದು ಉದ್ದೇಶ. ಕೊನೆಯದಾಗ ನಾನು ಕೇಳ್ತಿದ್ದೀನಿ ಸರ್, ಪ್ರೊಡ್ಯೂಸರು ಮತ್ತೆ ನಿಮ್ಗಳ ಮಧ್ಯೆ ಯಾವುದೇ ಮನಸ್ತಾಪ ಇಲ್ವಾ, ಇದೆಯಾ? ಏನೂ ಇಲ್ಲ. ಕೊನೆಯದಾಗಿ ನಿಮ್ಮ ಅಭಿಮಾನಿಗಳಿಗಾಗಿರ್ಬೋದು, ಎಲ್ಲ ಸಿನಿ ಪ್ರೇಕ್ಷಕರಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತಾರೆ? ಅದ್ಭುತವಾಗಿ ಒಂದು ಮಾರ್ಟಿನ್ ಸಿನಿಮಾ ಮಾಡಿದ್ದೀವಿ. ಬರೀ ಕರ್ನಾಟಕ ಅಲ್ಲ, ಇಂಡಿಯಾ ಅಲ್ಲ, ಹೊರದೇಶಗಳಿಗೂ ತಗೊಂಡು ಹೋಗ್ತಾ ಇದೀವಿ. ನಿಮ್ಮ ಮೇಲಿಟ್ಟಿರುವಂತ ಮಾರ್ಟಿನ್ ಅನ್ನೋ ಒಂದು ಏನು ತೇರು, ಆ ತೇರನ್ನ ನೀವು ಯಾವ ರೀತಿ ಮೆರೆಸ್ತಿರೋ ಅದೆಲ್ಲರಿಗೂ ನಿಮಗೆ ಸೇರಿದ್ದು. ಅದ್ಭುತವಾಗಿ ಮೆರೆಸಿ ಅಂತ ಹೇಳ್ತೀನಿ ಅಷ್ಟೇ.
ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ವಿಸ್ತಾರ ನ್ಯೂಸ್ ಜೊತೆ ಒಂದಷ್ಟು ಮಾಹಿತಿಯನ್ನು ಶೇರ್ ಮಾಡೋದಕ್ಕೆ ಒಳ್ಳೆದಾಗಲಿ. ಆಲ್ ದ ಬೆಸ್ಟ್. ಇದಿಷ್ಟು ನಿರ್ದೇಶಕ ಎ ಪಿ ಅರ್ಜುನ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.